ನಮಸ್ಕಾರ ಎಲ್ಲರಿಗೂ. ಇದು ಶೇಂಗಾ ಬರ್ಫಿ ಒಂದು ಪ್ರೋಟೀನ್ ಬಾರ್ ಥರ ಕೆಲಸ ಮಾಡುತ್ತೆ. ಸೊ ಟ್ರೈ ಮಾಡಿ ಒಂದು ಸರಿ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು 3 ಕಪ್ಪು ಹುರಿದಿಟ್ಟಿರೋಂತಹ ಶೇಂಗಾಗೆ 3 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಒಂದು 50 ml 50 ml ಅಷ್ಟು ನೀರು ಹಾಕ್ಕೊಂಬಿಟ್ಟು ಗ್ಯಾಸ್ ಮೇಲೆ ಇಟ್ಕೊಂಬಿಟ್ಟು ಗ್ಯಾಸ್ ಹಚ್ಚಿ ಅದು ಪಾಕ ಬರೋವರೆಗೂ ಬೆಲ್ಲನ ಕಾಯಿಸ್ಕೋಬೇಕು. ಪಾಕ ನೋಡಿ, ಅದರ ಪಕ್ಕದಲ್ಲಿ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಸವರಿಟ್ಕೊಳ್ಳೋಣ. ಅದಾದಮೇಲೆ ನೋಡಿ, ಬೆಲ್ಲ ಈ ಥರ ಕುದಿ ಬರುತ್ತೆ. ಅಲ್ಲಿ ಕುದಿ ಬರೋವರೆಗೂ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲ ಕಾಯಿಸ್ಕೋಬೇಕು. ಈಗ ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಬಿಟ್ಟು ಅದು ಪಾಕ ಬಂದಿದೆಯಲ್ಲ ನೋಡಿ, ಬೆಲ್ಲನ ನೀರಿಗೆ ಹಾಕಿದ ತಕ್ಷಣ ಬೆಲ್ಲ ಉಂಡೆ ಆಗಬೇಕು. ಈ ರೀತಿ ನೋಡಿ, ಈ ಥರ ಉಂಡೆ ಆಗಬೇಕು, ಇಲ್ಲ ಎಳೆ ಬರಬೇಕು. ಕೈಯಲ್ಲಿ ಇಂಜಿದ್ರೆ ಎಳೆ ಬಂದರೆ ಈಗ ಪಾಕ ಬಂದಿದೆ ಅಂತ ಅರ್ಥ. ಇದಾದಮೇಲೆ ನಾವು ಅದಕ್ಕೆ 1-2 ಟೀ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ಹಾಗೆ ಒಂದು ಅರ್ಧ ನಿಮಿಷ ಅದನ್ನು ಹಾಗೆ ಕೈ ಆಡಿಸ್ಕೊಳ್ಳೋಣ. ಉರಿನ ದಯವಿಟ್ಟು ಹೈ ಫ್ಲೇಮಲ್ಲಿ ಇಡಬೇಡಿ, ಲೋ ಫ್ಲೇಮಲ್ಲೇ ಇರಲಿ. ಇನ್ಮೇಲೆ ಉರಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ತುಪ್ಪ ಮತ್ತು ಬೆಲ್ಲ ಹೊಂದ್ಕೊಳ್ಳೋಂಗೆ ಕಲಿಸ್ಬಿಟ್ಟು ಈಗಾಗಲೇ ಹುರಿದಿಟ್ಟಿಟ್ಕೊಂಡಿರ್ತಂಥ ಶೇಂಗಾ, ಅದು 3.5 ಕಪ್ ಇದೆ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸಿ ಶೇಂಗಾ ಮತ್ತು ಬೆಲ್ಲ ನೀಟಾಗಿ ಹೊಂದ್ಕೋಬೇಕು. ಆ ರೀತಿ ಕೈ ಆಡಿಸಿದರೆ ಸೊ ಈ ರೀತಿ ಬರುತ್ತೆ. ಈಗಾಗಲೇ ತುಪ್ಪ ಸವರಿಟ್ಕೊಂಡಿದ್ದೀವಲ್ಲ, ಆ ತಟ್ಟೆಗೆ ಈ ಮಿಶ್ರಣನ ಹಾಕಿ ನೀಟಾಗಿ ತಟ್ಟೆ ತುಂಬ ಸ್ಪ್ರೆಡ್ ಮಾಡಿ. ದಯವಿಟ್ಟು ನೀರು ಹಚ್ಚೋದು ಅದು ಮಾಡಿಬಿಡಿ. ಹಚ್ಚೋದಿದ್ರೆ ಸ್ವಲ್ಪ ತುಪ್ಪನ ಕೈಗೆ ಅಂಟಿಸ್ಕೊಂಬಿಟ್ಟು ಹೀಗೆ ತಟ್ಟೆ ಮೇಲೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಒಂದು ಚಾಕು ತೊಗೊಂಡು ಸ್ವಲ್ಪ ಬಿಸಿ ಇರ್ತಾ ಮಾರ್ಕ್ ಮಾಡಿ ಅಷ್ಟೇ. ನೋಡಿ, ಈ ರೀತಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾರ್ಕ್ ಮಾಡಿ. ನಾನಿಲ್ಲಿ ಸ್ಕ್ವೇರಲ್ಲಿ ಮಾಡ್ತಾಯಿದ್ದೀನಿ. ಒಂದು ಸೈಡ್ ಈ ರೀತಿ ಮಾಡ್ಕೊಂಡು ಹೋಗಿ, ಮತ್ತು ಇನ್ನೊಂದು ಸೈಡು ಇದೇ ರೀತಿ ಚಾಕುದಲ್ಲಿ ಜಸ್ಟ್ ಮಾರ್ಕ್ ಮಾಡಿ. ಒಳಗಡೆ ಹೋಗುವಷ್ಟು ಕೊಯ್ಯೋ ಅವಶ್ಯಕತೆ ಇಲ್ಲ, ಮಾರ್ಕ್ ಮಾಡಿದರೆ ಸಾಕು, ತಾನಾಗಿ ಬಿಡುತ್ತೆ. ಈ ರೀತಿ ಓವಲ್ ಶೇಪ್ ಬೇಕಿದ್ದರೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಈ ರೀತಿ ಚಾಕುದಲ್ಲೇ ಜಸ್ಟ್ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಡ್ರೈ ಆದಮೇಲೆ ಹೀಗೆ ಕಾಣಿಸುತ್ತೆ ನೋಡಿ. ಅದಾದ ತಕ್ಷಣ ತಟ್ಟೆಯಿಂದ ನೋಡಿ ಈ ರೀತಿ ಬಿಡುತ್ತೆ. ಚಾಕುದಿಂದ ಎಡ್ಜಲ್ಲಿ ಎತ್ತಿದರೆ ಆರಾಮಾಗಿ ಎತ್ಕೋಬೋದು. ಚಾಕುದಿಂದ ಕೈಯಲ್ಲಿ ಎತ್ತಿದರೆ ಪೂರ್ತಿಯಾಗಿ ಬಿಡುತ್ತೆ, ಸ್ವಲ್ಪನೂ ಅಂಟ್ಕೊಂಡಿರೋಂಗಿಲ್ಲ, ಏನಿಲ್ಲ. ಈ ರೀತಿ ಒಂದು ತಟ್ಟೆ ಥರ ಹೇಗೆ ಶೇಪ್ ಇರುತ್ತೋ ಅದೇ ಶೇಪಲ್ಲಿ ಬಿಡುತ್ತೆ. ಅದನ್ನು ನಾವು ಕೈಯಿಂದ ಜಸ್ಟ್ ನೋಡಿ ಮುರಿದ್ರೆ ಸಾಕು, ಹಾಗೆ ಮುರಿದ್ಬಿಡುತ್ತೆ. ಶೇಂಗಾ ಚಕ್ಕಿ ಥರ ಗಟ್ಟಿಯಾಗಿ ಬರಲ್ಲ, ಸಾಫ್ಟಾಗಿರುತ್ತೆ. ಇದನ್ನು ಮಕ್ಕಳು, ವಯಸ್ಸಾದವರು ಎಲ್ಲರೂ ಆರಾಮಾಗಿ ತಿನ್ಬೋದು. ನೋಡಿ, ಈ ಥರ ಬರ್ಫಿ, ಶೇಂಗಾ ಬರ್ಫಿ ಬರುತ್ತಲ್ಲ ಆ ರೀತಿ ಬರುತ್ತೆ. ಒಂಥರ ಪ್ರೋಟೀನ್ ಬಾರ್ ಥರ ಕೆಲಸ ಮಾಡುತ್ತೆ. ಇದರಲ್ಲಿ ಐರನ್ ರಿಚ್, ಕ್ಯಾಲ್ಶಿಯಮ್ ರಿಚ್. ಬೆಲ್ಲ ಬಳಸೋದ್ರಿಂದ ತುಪ್ಪ, ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಿಂದ ನೋಡಿ ಈ ಥರ ಶೇಪ್ ಬಂದಿದೆ. ಕೈಯಲ್ಲಿ ಮುರಿದ್ರೆ ಹಾಗೆ 2 ಭಾಗ ಆಗುತ್ತೆ ನೋಡಿ. ನಿಮಗೆ ಸ್ವಲ್ಪ ದಪ್ಪ ಬೇಕಿದ್ದರೆ ದಪ್ಪ ಹಾಕ್ಕೋಬೋದು, ತೆಳುವಾಗಿ ಬೇಕಿದ್ದರೆ ತೆಳುವಾಗೂ ಮಾಡ್ಕೋಬೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಸಿ ಯು.